ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ಈ ಥರ ವಿಡಿಯೋನ ಮಾಡಿ ತುಂಬ ದಿನಗಳೇ ಆಗಿತ್ತು ಅಂತ ಹೇಳ್ಬೋದು. ಸೊ ನಾನು ಕಳೆದ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ಬಟ್ ಬ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಟೈಮ್ ಇಲ್ದಿರೋ ಕಾರಣದಿಂದಾಗಿ ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್ ನನ್ನ ಮಗನಿಗೆ ಇದೆಲ್ಲ ತುಂಬ ಇಷ್ಟಪಡ್ತಾನೆ ಅವನು. ಸೊ ಹಾಗಾಗಿ ಅವನಿಗೋಸ್ಕರ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಸೊ ದುಬೈಗೆ ನಾವು 100 ರೂಪೀಸ್ನಲ್ಲಿ ಹೋಗಿದ್ವಿ ಅಂತ ಹೇಳಿ ಹಾಕಿದ್ವಿ. ಎಸ್, 100 ರೂಪೀಸ್ಗೆ ಯಾರಲ್ಲೂ ಕೂಡ ಹೋಗೋಕ್ಕಾಗೋದಿಲ್ಲ ಇವತ್ತಿನ ಸಿಚುವೇಶನ್ಸು ಕ್ರಿಟಿಕಲಲ್ಲಿ. ಸೊ ಬಟ್ ಆದರೂ ಕೂಡ ನಾವು 100 ರೂಪೀಸ್ನಲ್ಲಿ ದುಬೈನಲ್ಲಿ ಆರ್ಗನೈಸ್ ಮಾಡಿರುವಂತಹ ಅಂಡರ್ ವಾಟರ್ ಫಿಶ್ ಏನಿದೆ ಅದನ್ನು, ಸೊ ಬ್ಯಾಂಗ್ಳೂರಲ್ಲಿ ಲಾಸ್ಟ್ 1-2 ಮಂತ್ಸ್ ಬ್ಯಾಕ್ ನಾನೊಂದು ಹಾಕಿದ್ದೆ, ಇಂಟರ್ನ್ಯಾಷನಲ್ ಬರ್ಡ್ಸ್ ಎಕ್ಸಿಬಿಷನ್ಗೆ ಹೋಗಿದ್ವಿ ಅಂತೇಳಿ. ಸೇಮ್ ಅದೇ ಥರನೇ ಇದು ಕೂಡ, ಬಟ್ ಅಂಡರ್ ವಾಟರ್ನಲ್ಲಿ ದುಬೈನಲ್ಲಿ ಈ ಥರ ಆರ್ಗನೈಸ್ ಮಾಡೋಕ್ಕಾಗಿರುತ್ತಂತೆ. ಬಟ್ ಅಲ್ಲಿ ಹೋಗಿ ನೋಡೋಕ್ಕಾಗದವರು ಇಲ್ಲಿ ನೋಡ್ಬೋದು ಅಂತೇಳಿ ಆರ್ಗನೈಸ್ ಮಾಡಿದರು. ಬಟ್ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ಇನ್ಸ್ಟಾದಲ್ಲಿ. ಸೊ ಮ್ಯಾಮ್, ಇದು ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು. ಬಟ್ ಇದು ಜೂನ್ 30ಗೆಲ್ಲ ಹೆಂಡ್ ಆಗೋದ್ರಿಂದ ನಾನು ಯಾರಿಗೂ ಕೂಡ ಅಡ್ರೆಸ್ನ ಮೆನ್ಷನ್ ಮಾಡಲಿಲ್ಲ. ಬಿಕಾಸ್ ನಾವು ಹೋಗೋಷ್ಟೊತ್ತಿಗೆ ಸೊ ಅಲ್ಲಿ ಒಂದೊಂದು ಫಿಶ್ ಎಲ್ಲವೂ ಕೂಡ ಖಾಲಿ ಆಗ್ತಾ ಇತ್ತು. ಸೊ ಹಾಗಾಗಿ ಬಟ್ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ತುಂಬ ಖುಷಿಪಟ್ಟರು, ಎಂಜಾಯ್ ಮಾಡಿದ್ರು. ಸೊ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟೆಲ್ಲ ಖುಷಿಪಟ್ಟರು ಅಂತ ಹೇಳಿಬಿಟ್ಟು. ಸೊ ವೆರೈಟಿ ಆಫ್ ಫಿಶಸ್ ಅಂತ ನೋಡಿದ್ವಿ ಅಲ್ಲಿ. ತುಂಬ ವೆರೈಟೀಸ್ ಆಫ್ ಆಮೆಗಳು ಕೂಡ ಇದ್ವು ಅಲ್ಲಿ. ಅದೇ ರೀತಿ ಎಂಟ್ರಿ ಟಿಕೆಟ್ ಬಂದು 100 ರೂಪೀಸ್. ಸೊ ಆ ಫಿಶ್ ವರ್ಡ್ನ ನೋಡಿದಾಗ ನಮ್ಗೆ ಅದು ಏನೂ ಅನ್ನಿಸ್ಲಿಲ್ಲ. ಬಿಕಾಸ್ ಇವತ್ತಿನ ಸಿಚುವೇಷನಲ್ಲಿ 1 ರೂಪಾಯಿನೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಅದಾದ ನಂತರ ಒಳಗಡೆ ಎಂಟ್ರಿ ಹೋಗ್ತಾ ಹಾವುಗಳನ್ನ ಕೈಯಲ್ಲಿ ಎತ್ಕೊಂಡ್ರೆ ಅದು 200 ರೂಪೀಸ್ ಕೊಟ್ಟು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋದು, ಆ ಥರ ಎಲ್ಲ ಇತ್ತು. ಬಟ್ ನಾವು ಆ ಕಡೆ ಎಲ್ಲ ಹೋಗಲಿಲ್ಲ, ತುಂಬ ಭಯಪಟ್ಟು. ಸೊ ಹಾಗಾಗಿ ಅಲ್ಲೇ ಒಂದು 2-3 ರೀಲ್ಸ್ ಕೂಡ ಮಾಡಿಕೊಂಡು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸೊ ಎಂಟ್ರಿ ಟಿಕೆಟ್ 100 ರೂಪೀಸ್ ಅಂದರೂ ಕೂಡ ಲಾಸ್ ಏನಿಲ್ಲ ಅಂತ ಅನ್ನಿಸ್ತು. ಬಟ್ ಆದರೆ ಅದ್ರ ಒಳಗಡೆ ಹೋಗಿದ ನಂತರ ಏನಿದೆಯಲ್ಲ ಎಕ್ಸಿಬಿಷನ್ನು, ಸೊ ಅದು ಪ್ರೀವಿಯಸ್ ಎಲ್ಲ ನಾವು ಇಂಟರ್ನ್ಯಾಷನಲ್ ಬರ್ಡ್ಸ್ ಎಕ್ಸಿಬಿಷನ್ನಲ್ಲೇ ಆಟಾಡಿದ್ವಿ, ತುಂಬ ಗೇಮ್ ಕವರ್ ಮಾಡಿದ್ವಿ ಅಂಥೇಳಿ. ಈ ಸಲ ಏನು ನಾವು ಆ ಒಂದು ಗೇಮ್ನ ಆಟಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ನಿಜವಾಗ್ಲೂ ವಿಡಿಯೋ ಮಾಡಬೇಕಾದ್ರೆ ನನಗೆ ಕಣ್ಣು ಮುಚ್ಕೊಂಡು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ, ಅಷ್ಟು ಭಯ ಆಗ್ತಾಯಿತ್ತು ನನಗೆ ಅದನ್ನು ನೋಡಲಿಕ್ಕೆ. ಸೊ ಹಾಗೆ ಹೋಗ್ತಾ, ಸೊ ಫ್ರೆಂಡ್ಸ್, ಈ ಪಿಂಗಾಣಿನಲ್ಲಿ ನನ್ನ ಫ್ರೆಂಡ್ ಹೇಳಿದ್ರು, ಏನಾದರೂ ಒಂದು ಮೆಮೊರಿಗಿರುತ್ತೆ ತೊಗೊಳ್ಳೋಣ ಅಂತ ಹೇಳಿ ಒಂದು ಜಾರ್ 1 kg ಹಿಡಿಯುವಂಥದ್ದು ಒಂದು ಜಾರ್ ಕೂಡ ತೊಗೊಂಡ್ವಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಎಕ್ಸಿಬಿಷನ್ ಎಲ್ಲ ಒಳಗಡೆ ಬಂದ ತಕ್ಷಣ ಆರ್ಗನೈಸ್ ಮಾಡಿದರು. ಬಟ್ ನಾವು ಯಾವುದೇ ರೀತಿ ಗೇಮ್ನ ಆಡೋಕ್ಕೆ ಹೋಗಲಿಲ್ಲ. ಆದರೂ ಮಕ್ಕಳು ಬಂದಿದ್ದಾರಲ್ಲ ಖುಷಿಗೆ ಯಾವುದಾದ್ರೂ ಒಂದು 2 ಗೇಮ್ ಆಡಿ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಮತ್ತು ನನ್ನ ಮಗ ಇಬ್ಬರು ಕೂಡ ಅದು ಬ್ರೇಕ್ ಡ್ಯಾನ್ಸ್ ಗೇಮ್ಗೆ ಹೋದರು. ಸೊ ನೀವು ನೋಡ್ತಿರ್ಬೋದಲ್ಲಿ, ಹೋಗಬೇಕಾದ್ರೆ ಖುಷಿಯಿಂದ ಹೋದರು, ಬರಬೇಕಾದ್ರೆ ಚೆನ್ನಾಗಿ ಬೈಕೊಂಡು ಬಂದರು ಬ್ರೇಕ್ ಡ್ಯಾನ್ಸ್ ಮಾಡೋರಿಗೆ. ಯಾಕಂದರೆ ಅಷ್ಟು ಬ್ರೇಕ್ ಡ್ಯಾನ್ಸ್ ಅವರು ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಆಡಿರುವಂಥದ್ದು. ಸೊ ನನ್ನ ಮಗನಿಗೆ ಆಲ್ರೆಡಿ 1 ಟೈಮ್ ಎಕ್ಸ್ಪೀರಿಯೆನ್ಸ್ ಇತ್ತು. ಬಟ್ ಹೆಂಗಪ್ಪ ಆಡಿಸ್ತಿದ್ರು ಇದನ್ನು ಅಂತಂದರೆ ನಂಬೋಕ್ಕೆ ಆಗಲಿಲ್ಲ. ಅಷ್ಟು ಜೋರಾಗೆಲ್ಲ ಆಡಿಸ್ತಾಯಿದ್ರು. ಅವ್ರಿಗೆ ಭಯ ಏನಪ್ಪ ಇದ್ದಿದ್ದಂದರೆ ಹೋಗಿ ಯಾರಿಗಾದ್ರೂ ಡ್ಯಾಶ್ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಈ ಥರ ಎಕ್ಸಿಬಿಷನ್ಸ್ಗೆಲ್ಲ ನೀವು ಹೋದಾಗ ಮಕ್ಳುಗಳನ್ನಾಗಲಿ ಸೇಫ್ಟಿಯಾಗೆಲ್ಲ ನೋಡ್ಕೊಳ್ಳಿ. ಬಿಕಾಸ್ ಅಲ್ಲಿ ಇಂಟರ್ಲಾಕ್ ಕೂಡ ಸರಿಯಾಗಿ ಹಾಕಿರಲಿಲ್ಲ ಅಂತೆ. ಪಾಪ ನನ್ನ ಫ್ರೆಂಡ್ಗೆ ಕೈ ಹತ್ರ ಕೂಡ ಜಸ್ಟ್ ಅದು ಒಂಥರ ಟಚ್ ಆಗಿ ಆ ಸ್ಕಿನ್ನು ಒಳಗಡೆ ಹೋದಂಗೆ ಆಗಿಬಿಟ್ಟಿತ್ತು, ಕಚ್ಕೊಂಡಂಗೆ. ಅವ್ರು ಬಂದು ಸರಿಯಾಗಿ ಲಾಕ್ ಕೂಡ ಮಾಡಿರಲಿಲ್ಲ ಅಂತೆ, ಮತ್ತು ಓಪನ್ ಕೂಡ ಮಾಡಲಿಲ್ಲ ಬಂದು. ಕೆಲವೊಂದು ಎಕ್ಸಿಬಿಷನಲ್ಲಿ ಕ್ಲೀನಾಗಿ ಸೇಫಾಗಿ ಅವರೇ ಬಂದು ಈಚ್ ಆ್ಯಂಡ್ ಎವ್ರಿ ಒನ್ನು ಕೂಡ ಲಾಕ್ ಮಾಡಿ ಚೆಕ್ ಮಾಡಿ, ಮತ್ತು ಹೊರಗಡೆ ಬರಬೇಕಾದ್ರೂ ಅಷ್ಟೇ ಕ್ಲೀನಾಗಿ ಓಪನ್ ಮಾಡಿ ಕೂಡ ಬಿಡ್ತಾರೆ. ಸೊ ಕೆಲವೊಂದು ಕಡೆ ಮಾಡಲ್ಲ, ನೆಗ್ಲಿಜೆನ್ಸಿ ತುಂಬ ಮಾಡ್ತಾರೆ. ಬಟ್ ನಮ್ಮ ಒಂದು ಕೇರ್ಫುಲ್, ನಮ್ಮ ಒಂದು ಸೇಫ್ಟಿನ ನಾವು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಥರ ಎಕ್ಸಿಬಿಷನ್ಗಳಿಗೆ ಹೋದಾಗ ಸೇಫ್ಟಿಯಾಗಿ ಕೇರ್ಫುಲ್ಲಾಗಿ ಆಟಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಅವರು ಬ್ರೇಕ್ ಡ್ಯಾನ್ಸ್ನ ಆಟಾಡ್ಕೊಂಡು ಬಂದರು. ಬರೋಷ್ಟೊತ್ತಿಗಂತೂ ಫುಲ್ಲು ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಆಂಟಿ ಅಂತೂ ಫುಲ್ಲು ಚೆನ್ನಾಗಿ ಬೈತಾ ಇದ್ರಮ್ಮ, ಎಣ್ಣಾಗಿ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅಂತ. ಬಟ್ ಅವರು ನಿಲ್ಲಿಸಲಿಲ್ಲ, ಯಾಕಂದರೆ ಒನ್ಸ್ ಸ್ಟಾರ್ಟ್ ಆದಮೇಲೆ ಅದನ್ನು ನಿಲ್ಲಿಸಲ್ಲ. ಸೊ ಹಾಗಾಗಿ ಬಟ್ ತುಂಬ ಚೆನ್ನಾಗಂತೂ ಎಂಜಾಯ್ ಮಾಡಿದ್ರು. ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ಲಾಸ್ಟ್ ಟೈಮು ನನ್ನ ಮಗ ಮತ್ತು ಅವ್ರ ಮಗಳು ಹೋದಾಗ ಯಾವ ರೀತಿ ಆಟಾಡಿದ್ರು ಗೊತ್ತಿಲ್ಲ ಅಂಥೇಳಿ ತುಂಬ ಶಾಕಾಗಿ ಕೇಳ್ತಾಯಿದ್ರು. ಸೊ ನಾನು ಮತ್ತು ನನ್ನ ಫ್ರೆಂಡ್ ಮಗಳು ಇತ್ತ. ಸೊ ನಾವು ಅವರಿಬ್ಬರು ಬ್ರೇಕ್ ಡ್ಯಾನ್ಸ್ಗೆ ಹೋದ್ರು, ನಾವು ಚಿಕ್ಕಬುಕ್ಕು ರೈಲಲ್ಲಿ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಇದೊಂದು ಎಕ್ಸ್ಪೀರಿಯೆನ್ಸು. ಸೊ ಖುಷಿ ಆಯಿತು ಮಕ್ಳುಗಳಿಗೆ. ಸಾಕು 2 ಗೇಮು, ಹೋಗ್ಬಿಡೋಣ ಮನೆಗೆ ಅಂತ ಹೇಳಿದ್ವಿ. ನಾವು ಆಲ್ಮೋಸ್ಟ್ ಅಲ್ಲಿ 1.5 hour ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು.
ಸೊ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಮಕ್ಳುಗಳನ್ನ ಎಲ್ಲಾದರೂ ಒಂದು ಕಡೆ, ನಮ್ದು ಎಷ್ಟೇ ವರ್ಕ್ ಬ್ಯುಸಿ ಶೆಡ್ಯೂಲ್ ಇತ್ತು ಅಂದರೂ ಕೂಡ ಹೊರಗಡೆ ಕರ್ಕೊಂಡು ಹೋದಾಗ ಸೊ ತುಂಬ ಖುಷಿ ಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವೆರಡು ನಾವು ನೋಡಿಕೊಂಡು ಮತ್ತೆ ಹೊರಗಡೆ ಬರ್ತಾ ಸ್ವಲ್ಪ ಸಿರಿಗೆ ಒಂದು 2-3 ಐಟಮ್ಸ್ನ ಕೂಡ ನಾನು ಪರ್ಚೇಸ್ ಅನ್ನೋದನ್ನ ಮಾಡಿಕೊಂಡೆ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಸಿರಿನ ಎಲ್ಲಿ ತೊಗೊಬಂದಿದ್ದು, ಹೇಗೆ, ಒಂದು ಬ್ಲಾಗ್ ಮಾಡಿ, ಮತ್ತು ಅವಳಿಗೆ ಏನು ಫುಡ್ ಹಾಕ್ತೀರಾ ಅಂತೆಲ್ಲ ಇನ್ಸ್ಟಾದಲ್ಲಿ ತುಂಬ ಜನ ಕೇಳ್ತಾಯಿದ್ರು. ಖಂಡಿತವಾಗ್ಲೂ ನಂಗೆ ಫ್ರೀ ಇದ್ದಾಗ ನಾನು ಮಾಡಿಕೊಡ್ತೀನಿ. ಸೊ ಈ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಮಾಡೋಕ್ಕಾಗ್ತಿಲ್ಲ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ದು ಕೆಲವರು ಕಮೆಂಟ್ಗಳನ್ನ ನಾನು ನೋಡ್ತಿದ್ದೀನಿ, ಆದಷ್ಟು ನಾನು ರಿಪ್ಲೈನ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಮತ್ತೊಮ್ಮೆ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ನಂಬಿಕೆ ಇದ್ದು ನಿಮಗೆ ಮಾಡುವಂತಹ ಸಮಯ ಇತ್ತು ಅಂದರೆ ಡೆಫಿನೆಟ್ಲಿ ಬನ್ನಿ. 100% ವರ್ಕ್ ಇದೆ, ನೀವು ಮಾಡುವಂಥ ವರ್ಕಿಗೆ 100% ಸ್ಯಾಲ್ರಿ ಕೂಡ ಸಿಗುತ್ತೆ. ಬಟ್ ನಿಮ್ಮ ಹತ್ರ ಸಮಯನೇ ಇಲ್ದೇ ಯಾರೋ ಸಂಪಾದನೆ ಮಾಡ್ತಿದ್ದಾರೆ, ಯಾರೋ ವರ್ಕ್ ಮಾಡ್ತಿದ್ದಾರೆ, ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಬರಬೇಡಿ. ಸೊ ಅವ್ರಿಗೆ ಸಮಯ ಇದ್ದು, ಡೆಡಿಕೇಶನ್ ಇದ್ದು, ಕಾನ್ಫಿಡೆಂಟಾಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಇಲ್ಲಿ ಬಂದು ವರ್ಕ್ನ ಮಾಡ್ತಿದ್ದಾರೆ. ಸೊ ಅದೇ ರೀತಿ ನಿಮಗೂ ಕೂಡ ಇತ್ತು ಅಂತಂದರೆ, ನಿಮ್ಮ ಒಂದು ಫ್ಯಾಮಿಲಿಗೆ ನೀವು ಕೂಡ ಸ್ವಲ್ಪ ಹೆಲ್ಪ್ ಮಾಡಬೇಕು, ಸೊ ನೀವು ಕೂಡ ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು ಅನ್ನೋದು ಡೆಫಿನೆಟ್ಲಿ ನಿಮ್ಮ ಮೈಂಡಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ಬನ್ನಿ, ಆಲ್ವೇಸ್ ವೆಲ್ಕಮ್. ಸೊ ಖಂಡಿತವಾಗ್ಲೂ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ರಿಪ್ಲೈ ಅನ್ನೋದನ್ನ ಮಾಡ್ತಿದ್ದೀವಿ. ಕೆಲವರು ಇದು ಫೇಕ್ ಅನ್ನೋ ಥರನೇ ಟ್ರೀಟ್ ಮಾಡ್ತಿದ್ದಾರೆ, ತೊಂದರೆ ಏನಿಲ್ಲ. ಸೊ ನಿಮಗೆ ಫೇಕ್ ಅನಿಸಿದ್ರೆ ಮಾಡಲೇಬೇಡಿ. ನಾನು ಪರ್ಸ್ನಲಿ ನಿಮಗೆ ಹೇಳ್ತೀನಿ, ಆ್ಯಸ್ ಎ ಫ್ರೆಂಡ್, ಒಂದು ಸಿಸ್ಟರ್ ಥರ, ನಿಮಗೆ ಫೇಕ್ ಅನ್ನಿಸ್ತು ಅಂತಂದರೆ ನೀವು ಮಾಡಲೇಬೇಡಿ, ತೊಂದರೆ ಏನಿಲ್ಲ. ಸೊ ನಿಮ್ಗೆ ಯಾವಾಗ ಜೆನ್ಯೂನ್ ಅನ್ನಿಸುತ್ತೆ ಆವಾಗಲೇ ಮಾಡಿ. ನೀವು ಬನ್ನಿ ಅಂತಲೂ ನಾವೇನು ಕರಿತಿಲ್ಲ. ಯಾರಿಗೆ ಡೆಡಿಕೇಶನ್ ಇದ್ದು ಅವಕಾಶ ಬೇಕು ಅಂತೇಳಿ ಹುಡುಕ್ತಿದ್ದೀರಾ, ಜೆನ್ಯೂನಾಗಿ ಮಾಡ್ತೀನಿ ಅಂತೀರಾ, ಅವರಷ್ಟೇ ಬನ್ನಿ ಅಂತಲೇ ನಾನು ಹೇಳ್ತಾ ಇರೋದು. ಸೊ ಫೈನಲಿ ಎಲ್ಲವೂ ಕೂಡ ಮುಗಿಸ್ಕೊಂಡು ಪರ್ಚೇಸಿಂಗ್ ಕ್ಲಿಪ್ ಅಂತ ಏನೋ ಆ್ಯಡ್ ಮಾಡೋಕ್ಕಾಗಲಿಲ್ಲ, ನನಗೆ ಹಿಡ್ಕೊಳಕ್ಕಾಗಲಿಲ್ಲ. ಆಲ್ಮೋಸ್ಟ್ ಟೈಮ್ ಆಗಿತ್ತು. ಸೊ ಅಲ್ಲಿಂದ ಬಂದು ಪಾರ್ಕಿಂಗಲ್ಲಿ ಗಾಡಿ ಎತ್ಕೊಂಡು ಸೊ ಹೋಗ್ತಾ ಹಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಏನಿಲ್ಲ, ಜಸ್ಟು ಮಸಾಲ ಪುರಿ ಹಾಗೆ ಜ್ಯೂಸ್ ಅನ್ನೋದನ್ನು ಕೂಡ ತೊಗೊಂಡು ಜಸ್ಟು ಸ್ನ್ಯಾಕ್ಸ್ ತಿಂದ್ಬಿಟ್ಟು 4 ಜನ ಕೂಡ ಸೊ ಕಾಫಿ ತೊಗೊಂಡ್ವಿ. ಕಾಫಿನೂ ಕೂಡ ಕುಡಿಯೋಕ್ಕಾಗಲಿಲ್ಲ, ಮನೆ ಕಡೆಗೆ ಹೊರಟ್ಬಿಟ್ವಿ, ಟೈಮ್ ಆಗಿತ್ತು. ಸೊ ನನ್ನ ಫ್ರೆಂಡ್ ಕೂಡ ಮನೆಗೆ ಬೇಗ ಹೋಗಬೇಕಾಗಿತ್ತು, ಯಾಕಂದರೆ ನೆಕ್ಸ್ಟ್ ಡೇ ಅವಳಿಗೂ ಕೂಡ ಸ್ಕೂಲ್ ಇದ್ದಿದ್ದರಿಂದ ಸೊ ಬೇಗನೆ ಬಂದ್ವಿ ಅಲ್ಲಿಂದ. ಸೊ ಮನೆಗೆ ಬಂದು ನಾವು ತೊಗೊಂಡಿದ್ವಲ್ಲ ಪಿಂಗಾಣಿ ಜಾರು, ಸೊ ಅದು ಬಂದು ಲೈಕ್ ಒಂದು ಮೆಮೊರಿಗಿರುತ್ತೆ ಅಂತೇಳಿ ನನ್ನ ಫ್ರೆಂಡು ಇಬ್ಬರು ಒಂದೊಂದನ್ನು ತೊಗೊಂಡ್ವಿ. ಸೊ ಅವ್ರ ಮನೆಗೆ ಹೋಗಬೇಕಾಗಿದ್ದರಿಂದ ಸೊ ಅದೆಲ್ಲಿ ಏನಾದರೂ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಬಾಕ್ಸ್ಗೆ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಅಲ್ಲಿ ಗೇಮ್ ಮಾಡಬೇಕಾದ್ರೆ ಅದು ಲಕ್ಕಿ ಗೇಮ್ ಅಂತ ಹೇಳಿಬಿಟ್ಟು ಏನೋ ಸೋಪ್ ಬಾಕ್ಸ್ ಗೆದ್ದ ನನ್ನ ಮಗ. ಹಾಗೆ ಹಿತ ಬಂದುಬಿಟ್ಟು ಅದು ಬಾಕ್ಸ್, ರೆಡ್ ಕಲರ್ ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅದು ಸಿರಿಗೆ ನೋಡಿ ಏನೆಲ್ಲ ತಂದ್ವಿ ಅಂತ ಪರ್ಚೇಸಿಂಗ್ ಮಾಡಿದ್ವಿ ಅಂದರೆ, ಅವಳಿಗೆ ಹೇರ್ ಬಂಡು ಹಾಗೆ ಟಿಕ್ಸ್, ಅಪ್ಪು ಪಿನ್ಸು, ಲೈಕ್ ನೈಲ್ ಪಾಲಿಶು ಈ ರೀತಿಯಾಗಿ ತೊಗೊಬಂದು ಸೊ ಅವ್ರಿಗೆ ಮನೆಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಲೈಕ್ ಆ ಪಿಂಗಾಣಿ ಜಾರ್ನ ನಾನು ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ಟೆ. ಹಾಗೆ ನನ್ನ ಫ್ರೆಂಡ್ ಮಗಳಿಗೆ ಒಂದು ಇಯರಿಂಗ್ಸ್ ಕೂಡ ತೊಗೊಂಡಿದ್ರು, ಅದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಥರ ನನಗೆ ಹೋದಾಗೆಲ್ಲ ಅನಿಸುತ್ತೆ, ನಮ್ಮೂರ ಕಡೆ ನಾವು ಜಾತ್ರೆ ಮಾಡ್ತಾಯಿದ್ವಿ. ಸೊ ನಮ್ಮೂರ ಕಡೆ ಎಲ್ಲ ಅಂದರೆ ನಮ್ಮ ಮಂಡ್ಯದಲ್ಲಿ, ನಮ್ಮೂರಲ್ಲಿ ನಾಗರಬ್ಬ ಅಂಥೇಳಿ ಜಾತ್ರೆಗೆ ಮಾಡ್ತೀವಿ. ಏನೋ ಗೊತ್ತಿಲ್ಲ ನನಗಂತೂ, ಆ ಒಂದು ಜಾತ್ರೆಗೆ 10 ವರ್ಷದಿಂದನೂ ಹೋಗೋಕ್ಕಾಗ್ತಿಲ್ಲ. ಬಟ್ ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ, ಹೋದಾಗ ಡೆಫಿನೆಟ್ಲಿ ವಿಡಿಯೋನ ಮಾಡ್ತೀನಿ. ಹಾಗೆ ನನಗೆ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೋತೀನಿ, ಬಟ್ ಆದರೆ ನಿಜವಾಗ್ಲೂ ಟೈಮ್ ಸಿಗೋಲ್ಲ. ಮತ್ತು ಅದಕ್ಕೆ ಎಡಿಟಿಂಗ್, ಅದಕ್ಕೆಲ್ಲ ತುಂಬ ಪೇಷನ್ಸ್ ಬೇಕು, ಕುತ್ಕೊಂಡು ಮಾಡಬೇಕು. ಬಟ್ ಈ ಥರದ್ದೆಲ್ಲ ನನ್ನ ಮಗನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿರುವಂಥದ್ದು. ಸೊ ನೋಡೋಣ. ಬಟ್ ಅವ್ನು 2 ಇಯರ್ಸ್ ಬ್ಯಾಕೆ ಎಲ್ಲ ವೀಡಿಯೋಸ್ಗಳನ್ನ ಮಾಡಿಟ್ಟಿದ್ದಾನೆ. ಬಟ್ ಅವ್ನಿಗೆ ಹೆಂಗೆ ಐಡಿಯಾ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಮಾಡಿಟ್ಟಿದ್ದಾನೆ. ಆ ವಿಡಿಯೋಸ್ ಎಲ್ಲ ವಿತಿನ್ 13 ಇಯರ್ಸ್ ಒಳಗಡೆ ಅಪ್ಲೋಡ್ ಮಾಡಬಾರ್ದು, ಯೂಟ್ಯೂಬ್ ರೂಲ್ಸ್ ಇರೋದ್ರಿಂದ ನಂಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಸೊ ಅವ್ನಿಗೇನಾದರೂ ಮಾಡಬೇಕು ಅನಿಸಿದ್ರೆ ಡೆಫಿನೆಟ್ಲಿ ಅವ್ನ ಕೈಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಖಂಡಿತವಾಗೂ ಬ್ಲಾಗ್ಸ್ನ ನಾನು ಹಾಕ್ತಾ ಹೋಗ್ತೀನಿ. ಸೊ ಫೈನಲಿ ಅವ್ರಿಗೆ ಪ್ಯಾಕ್ ಎಲ್ಲ ಮಾಡಿ ಸೊ ಅವ್ರಿಗೂ ಟೈಮ್ ಆಯಿತು ಅಂತ ಹೇಳಿ ಮನೆಗೆ ಕಳಿಸ್ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಅವರು ಕೂಡ ಮನೆ ಕಡೆ ಹೊರಟರು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಸೊ ನಿಜವಾಗ್ಲೂ ಕೂಡ ನನಗೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂಡ್ ಯಾವ ರೀತಿ ಹಾಕಬೇಕು ಅದೆಲ್ಲ ಗೊತ್ತಿಲ್ಲ. ನ್ಯಾಚುರಲಾಗಿ ಇಡ್ತಿರ್ತೀನಿ, ನಾನು ನ್ಯಾಚುರಲಾಗಿ ಅದೇ ಥರ ಹಾಕ್ತೀವಿ. ಸೊ ಈ ರೀತಿ ಎಡಿಟಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಏನೂ ನಮ್ಮ ಮೈಂಡಲ್ಲಿಲ್ಲ. ಹೆಂಗೆ ಮಾಡಿರ್ತೀವಿ ನಾನು ಹಾಗೆ ಹಾಕೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆ ಟೈಮ್ನೆಲ್ಲ ಎಲ್ಲೋ ಒಂದು ಕಡೆ ವರ್ಕ್ ಫ್ರಮ್ ಹೋಮ್ಗೆ ನಮ್ಮನ್ನು
ನಂಬಿ ಬಂದಿರುವಂಥವ್ರಿಗೆ ರಿಪ್ಲೈ ಕೊಟ್ಟರೆ ಸಾಕಲ್ಲಪ್ಪ ಅನ್ನೋಂಗೆ ಪರಿಸ್ಥಿತಿ ಇದೆ ಇವಾಗ ಅಟ್ ಪ್ರೆಸೆಂಟು. ಬಟ್ ಆದಷ್ಟು ನಾವು ಟ್ರೈ ಮಾಡ್ತಿದ್ದೀವಿ ರಿಪ್ಲೈ ಕೊಡಲಿಕ್ಕೆ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಮುಂದಿನ ಬ್ಲಾಗಲ್ಲಿ ಬಂದು ಸಿರಿ ಬಗ್ಗೆ ಹಾಗೆ ವರ್ಕ್ ಫ್ರಮ್ ಹೋಮ್ದು ಬರೀ ಜಾಬ್ ಬಗ್ಗೆನೇ ಹೇಳಿದ್ದಾಯಿತು. ಬಟ್ ಯಾರೆಲ್ಲ ಸ್ಯಾಲ್ರಿ ತೊಗೊಂಡಿದ್ದಾರೆ, ನಮ್ಮಲ್ಲಿ ಯಾವ ಡಿಸ್ಟಿಕ್ಕಿಂದೆಲ್ಲ ಜಾಯ್ನ್ ಆಗಿ ವರ್ಕ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಕೆಲವರು ಯಾರಾದರೂ ವರ್ಕ್ ಮಾಡ್ತಿದ್ರೆ ಇಲ್ಲಿ ಬಂದು ಮೆಸೇಜ್ ಹಾಕಿದ್ದು ಜೆನ್ಯೂನಾ ಫೇಕ್ ಈ ಥರ ಎಲ್ಲ ಕೇಳ್ತಾ ಇದ್ದೀರಾ. ಒಂದು ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬೇರೆ ಯಾರೋ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ನೀವು ಮಾಡಬೇಕನ್ನೋದೇನಿಲ್ಲ. ಸೊ ಅವ್ರ ಹೊಟ್ಟೆ ತುಂಬಿದೆ ಅಂದರೆ ನಮ್ಮ ಹೊಟ್ಟೆ ತುಂಬಲ್ಲ. ಸೊ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಾವೇ ಕೆಲಸ ಮಾಡಬೇಕು, ನಾವೇ ದುಡಿಬೇಕು. ಸೊ ಹಾಗಾಗಿ ನಂಬಿಕೆ ಇಡಿ, ಟ್ರಸ್ಟ್ ಇಡಿ, ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಫೇಕ್ ಆಗಲ್ಲ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ಇರಲಿ. ಸೊ ಮುಂದಿನ ದಿನಗಳಲ್ಲೂ ಅಷ್ಟೇ. ಸೊ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವರ್ಕ್ ಫ್ರಮ್ ಹೋಮ್ ಅಪೋರ್ಚುನಿಟಿ ಬಗ್ಗೆನೇ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಏನನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡಿದರೆ ಒನ್ಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮೋರ್ ಡೀಟೇಲ್ಸ್ ಅನ್ನೋದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.